ಪ್ರಮುಖವಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಸಾಲುಗಟ್ಟಿ ನಿಂತಿದೆಯಂತೆ ಕಸದ ವಾಹನಗಳು. ಕಸ ಡಂಪ್ ಆಗಿಲ್ಲ ಅಂದ್ರೆ ಬಿಸಾಡಿಲ್ಲ, ನಿಂತಲ್ಲೇ ನಿಂತಿವೆ ವೆಹಿಕಲ್ಗಳು, ಕೊಳುತು ನಾರ್ತಾ ಇದೆ ವಾಸನೆ. ಮಿಟ್ಗಾನಹಳ್ಳಿಯಲ್ಲಿ ಕಸ ಡಂಪ್ಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯ ಬೆಂಗಳೂರಿನ ಸುಮಾರು 4000 ಟನ್ನು ಕಸ ತಂದು ಡಂಪ್ ಮಾಡ್ತಾ ಇದ್ದಾರೆ. ನಾವೆಲ್ಲೇನು ಆರೋಗ್ಯವಾಗಿರ್ಬೇಕಾ ಅಥವಾ ಇದರ ವಾಸನೆ ಕುಡ್ದೆ ಕಾಯಿಲೆ ಬಂದು ಸಾಯ್ಬೇಕಾ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರೀಗ ನೋಡೋಷ್ಟು ನೋಡಿದ್ರು, ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಮಗದೊಂದು ಕಡೆ ನೋಡ್ತಾ ಇದ್ದೀರಿ ನೀವು, ಸಾಲುಗಟ್ಟಿ ಕಸ ವಿಲೇವಾರಿ ಆಗದೆ ಅಂದರೆ ಬಿಸಾಡದೆ ಒಂದು ವೆಹಿಕಲ್ಗಳು ನಿಂತಿರುವಂಥದ್ದು, ಆಟೋ ಆಗಿರ್ಬೋದು, ಲಾರಿಗಳಾಗಿರ್ಬೋದು. ಸೊ ಮಗದೊಂದು ಕಡೆ ಅದನ್ನ ಎಲ್ಲಿ ಡಂಪ್ ಮಾಡ್ತಾ ಇದ್ರು, ಆ ಊರಿನ ಜನ ಪಾಪ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನಾವೇ ಒಂದೆರಡು ದಿನ ಡಸ್ಟ್ಬಿನ್ನಲ್ಲಿ ಮನೆ ಒಳಗೆ ಕಸ ಇಟ್ಕೊಂಡ್ರೆ ಯಾವಾಗ ತೆಗೆದು ಹೊರಗಾಗ್ತೀವಪ್ಪ ಅಂದ್ಕೊಳ್ತೀವಿ. ಅಂಥದ್ರಲ್ಲಿ ಟನ್ ಗಟ್ಟಲೆ ಕಸವನ್ನು ತಂದು ಅದೇ ಒಂದು ಏರಿಯಾಗೆ ಸುರಿದ್ರೆ ನಾವು ಆರೋಗ್ಯವಾಗಿ ಇರೋದಾದ್ರೂ ಬೇಡವಾ? ಆರೋಗ್ಯ ಪಡೆದುಕೊಳ್ಳೋ ಹಕ್ಕು ನಮಗಿಲ್ವಾ? ಹಾಗಾದ್ರೆ ಇದೇ ವಾಸನಲ್ಲಿ ಬಿದ್ದು ಒದ್ದಾಡಬೇಕಾ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾಕೆ ಇವಿಲ್ಲಿ ಹೀಗೆ ನಿಂತಿವೆ, ಆ ಪ್ರತಿಭಟನೆ ಮಾಡಿ ಆ ಕಸವನ್ನು ಡಂಪ್ ಮಾಡೋಕೆ ಬಿಡ್ದಲೆ ಗ್ರಾಮಸ್ಥರು ಹಾಗೆ ನಿಂತಿರೋದು ಅಥವಾ ಬೇರೆ ಏನಾದರೂ ರೀಸನ್ನ? ಇವೆಲ್ಲವೂ ಕೂಡ ಉತ್ತರವನ್ನು ಕಂಡುಕೊಳ್ತಾ ಹೋಗೋಣ. ಸದ್ಯ ನಿತ್ಯ ಬೆಂಗಳೂರಿನ ಸುಮಾರು 4000 ಟನ್ ಕಸದ ಲಾರಿಗಳು ಹಾಗೆ ನಿಂತಿದೆಯಂತೆ. ಎಸ್, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ನೀಡ್ತಾರೆ. ಶಮಿ ಶೆಟ್ಟಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕಸದ ಲಾರಿಗಳು ನಿಂತಿರೋದು ಯಾಕೆ ಹಂಗೆ ಡಂಪ್ ಮಾಡಿದೆ ಮತ್ತು ಗ್ರಾಮಸ್ಥರ ಅಳಲೇನು ಅಂತ ಇದರಲ್ಲಿ? ವಿದ್ಯಾ, ಕಣ್ಣೂರಲ್ಲಿ ಈ ಹಿಂದೆ ಈಗ 2-3 ದಿನಗಳಿಂದ ಕಸದ ಲಾರಿಗಳನ್ನ ತಡೆ ಹಿಡಲಾಗಿದೆ. ಯಾಕಂತಂದ್ರೆ ಅಲ್ಲಿ ಏನು ಡಂಪ್ ಮಾಡ್ಲಿಕ್ಕೆ ಬಿಬಿಎಂಪಿ ಜಾಗ ವ್ಯವಸ್ಥೆ ಮಾಡಿತ್ತು ಕಸದ ಡಂಪ್ಗಾಗಿ. ಆದ್ರೆ ಆ ಜಾಗವನ್ನ ಕಂಪ್ಲೀಟ್ ಆಗಿ ಕಸದಿಂದ ತುಂಬಿ ತುಳುಕ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಬಿಎಂಪಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಅಥವಾ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಇದರಿಂದ ಕಣ್ಣೂರು ಸುತ್ತಮುತ್ತ ಭಾಗದಲ್ಲಿ ವಾಸ ಮಾಡ್ತಿರುವಂತಹ ಜನರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಕಂಡು ಬರ್ತಾ ಇದೆ. ಇದರಿಂದಾಗಿ ಅಲ್ಲಿ ವಾಸ ಮಾಡ್ತಿರುವಂತಹ ಜನ, ಮಿಟಗನಹಳ್ಳಿ ಮತ್ತು ಏನು ಕಣ್ಣೂರು ಭಾಗದಲ್ಲಿ ವಾಸ ಮಾಡ್ತಾರೆ, ಆ ಜನ ಪ್ರತಿಯೊಬ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಮೂಲಕ ಕಸದ ಲಾರಿಯನ್ನ ತಡೆ ಹಿಡಿದು ಅದರ ಮೇಲೆ ಪರಿಣಾಮ ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತಂದ್ರೆ, ಕೆಆರ್ ಮಾರ್ಕೆಟ್ ನಲ್ಲಿ ಏನು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಕಸ ಡಂಪ್ ಆಗ್ತಾ ಇದೆ ಅಥವಾ ಪ್ರತಿನಿತ್ಯ ಏನು 4000 ಟನ್ ಅಷ್ಟು ಕಸಗಳು ಏನು ಸಿಗ್ತಾ ಇದೆ ಬೆಂಗಳೂರಿನಲ್ಲಿ, ಆ ಕಸಗಳೆಲ್ಲವೂ ಕೆಆರ್ ಮಾರ್ಕೆಟ್ ನಲ್ಲಿ ಏನು ಕಸದ ಚಿಕ್ಕ ಗಾಡಿಗಳಲ್ಲಿ ಏನು ಸಾಲಾಗಿ ನಿಲ್ತಿರುವಂತದ್ದು ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಪ್ರತಿನಿತ್ಯ ಈ ಚಿಕ್ಕ ಗಾಡಿಯಲ್ಲಿ ಸಂಗ್ರಹಿಸಿದ ಕಸವನ್ನ ದೊಡ್ಡ ಗಾಡಿಗೆ ಅದನ್ನ ಡಂಪ್ ಮಾಡಿ ಅದ ನಂತರ ಮಿಟಗನಹಳ್ಳಿ ಅಥವಾ ಕಣ್ಣೂರು ಭಾಗದಲ್ಲಿ ಅದನ್ನ ಏನು ಬಿಬಿಎಂಪಿ ಕಸವನ್ನ ಡಂಪ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಕಂಪ್ಲೀಟ್ ಆಗಿ ಮಿಟಗನಹಳ್ಳಿ ಮತ್ತೆ ಕಣ್ಣೂರು ಜನರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಕೂತಿರೋದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ಕಸದ ಲಾರಿಗಳನ್ನ ತಡೆ ಹಿಡಲಾಗಿದೆ. ಹಾಗಾಗಿ ಬೆಂಗಳೂರಿನ ಭಾಗದಲ್ಲಿ 2 ದಿವಸದಿಂದ ಏನು ಕಸವನ್ನ ಸಂಗ್ರಹ ಆಗ್ತಾ ಇದೆ, ಆ ಕಸವನ್ನ ಕೆಆರ್ ಮಾರ್ಕೆಟ್ ನ ಏನು ಫ್ಲೈಓವರ್ ಕೆಳಗೆ ಸಾಲಾಗಿ ನಿಲ್ಸೋದ್ರ ಮೂಲಕ ಇಲ್ಲಿ ಕಸವನ್ನ ಡಂಪ್ ಮಾಡಿ ಬಿಬಿಎಂಪಿ ಅವರು ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಕಂಡು ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.